ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು. ನೀವು ನೋಡ್ತಿದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ, ಬೆಂಬಲಿಸ್ತೀರಿ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋನ ಮಾಡಿ ತುಂಬ ದಿನ ಆಗಿತ್ತು. ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ಇವತ್ತಿನ ಕಾನ್ಸೆಪ್ಟು, ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, NWRTC ಫೈನಲ್ ಲಿಸ್ಟು ಅನೌನ್ಸ್ ಆಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು. 2ನೇ ತಾರೀಕು ತನಕ ಅಬ್ಜೆಕ್ಷನ್ ಹಾಕೋರಿಗೆ ಚಾನ್ಸ್ ಇತ್ತು. 2ನೇ ತಾರೀಕು ತನಕ. ಇವಾಗ ಫೈನಲ್ಲು ಲಿಸ್ಟು ಕೂಡ ಅನೌನ್ಸ್ ಆಗಿದೆ. 1000 ಜನಕ್ಕೆ, ಯಾರ್ಯಾರು 1000 ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ರಿ ಅವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನೇನು 10ನೇ ತಾರೀಕು ಒಳಗಡೆ ನಿಮಗೆಲ್ಲ ಕೌನ್ಸಿಲಿಂಗ್ ಮುಗಿದು 10-15ನೇ ತಾರೀಕು ಒಳಗಡೆ ನೀವೆಲ್ಲ ಡ್ಯೂಟಿಗೆ ಹೋಗ್ಲಿಕ್ಕೆ ಅವಕಾಶ ಉಂಟು. ಅರ್ಥಾತ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರು NWRTCಗೆ ಆಯ್ಕೆ ಆಗಿದ್ದೀರಾ ಎಲ್ರಿಗೂ ಕೂಡ, ಆಲ್ ಓವರ್ ಅಭ್ಯರ್ಥಿಗಳಿಗೆ ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಚೆನ್ನಾಗಿ ಡ್ಯೂಟಿ ಮಾಡಿ, ಯಾವುದೇ ರೀತಿಯಲ್ಲೂ ಕೂಡ ಬ್ಲಾಕ್ ಮಾರ್ಕ್ ತಗೊಳ್ಳದೆ, ಕಪ್ಪು ಚಿಕ್ಕೆಗಳನ್ನ ತಗೊಳ್ಳದೆ, ನಿಮ್ಮ ಭವಿಷ್ಯದಲ್ಲಿ ಸಮಾಧಾನದಿಂದ ಸಾವಧಾನದಿಂದ ಎಲ್ರಿಗೂ ಗೌರವ ಕೊಡ್ಕೊಂಡು, ಅಧಿಕಾರಿಗಳಿಗೆ, ನಿಮ್ಮ ಡಿಪೋಲಿರುವಂಥ ಅಧಿಕಾರಿಗಳಿಗೆ, ATSಗಳಿಗೆ, ಯಾರ್ಯಾರು ನಿಮಗೆ ಡ್ಯೂಟಿ ಆಗ್ತಾರೋ ಮ್ಯಾನೇಜರ್ಗಳು, ಅವರೆಲ್ರಿಗೂ ಗೌರವ ಕೊಡ್ಕೊಂಡು ಆರಾಮ್ಸೆ ಡ್ಯೂಟಿ ಮಾಡಿದ್ರೆ ಖಂಡಿತವಾಗ್ಲೂ ನೀವು SSLನ ಗಳಿಸ್ಬೋದು. ಇಲ್ಲ ನಾನು ಇರೋದು ಹೇಗೆ, ನನ್ನ ಮಾಡೋದು ಹೇಗೆ ಅಂತ ಇದ್ದರೆ ಡಿಪಾರ್ಟ್ಮೆಂಟಲ್ಲಿ ನೀವು ಕಪ್ಪು ಚಿಕ್ಕೆಗಳನ್ನ ತಗೊಂಡು ಭವಿಷ್ಯಕ್ಕೆ ತುಂಬ ಕಷ್ಟಪಡ್ತೀರಾ ಸ್ನೇಹಿತರೆ. ಅರ್ಥ ಆಯ್ತಾ? ಭವಿಷ್ಯದಲ್ಲಿ ತುಂಬ ಕಷ್ಟಪಡ್ತೀರಾ. ಹಾಗಾಗಿ ಯಾವುದೇ ರೀತಿಯಲ್ಲೂ ಕಪ್ಪು ಚಿಕ್ಕೆಗಳನ್ನ ತಗೊಳ್ಳದೆ, ನಿಮ್ಮ ಕೆಲಸಕ್ಕೆ ಮೊದಲು ಗೌರವ ಕೊಡಿ, ಸಮಯಕ್ಕೆ ಗೌರವ ಕೊಡಿ. ನಿಮ್ಮ ಕೆಲಸಕ್ಕೆ ಮೊದಲು ಗೌರವ ಕೊಡಿ, ಸಮಯಕ್ಕೆ ಗೌರವ ಕೊಡಿ. ನಿಮ್ಮ ಆಫೀಸರ್ಗಳಿಗೆ, ನಿಮ್ಮ ಮೇಲಾಧಿಕಾರಿಗಳಿಗೆ ನಿಮ್ಮ ಗೌರವ ಕೊಡಿ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅರ್ಥ ಆಯ್ತಾ? ಲೀಲಾಜಾಲವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಾನು ಇರೋದೇ ಹೇಗೆ, ನಾನು ಮಾಡೋದು ಹೇಗೆ, ಅವರಿಗೆ ಇವರಿಗೆ ಅಂತ ಯಾವುದೇ ರೀತಿಯಲ್ಲೂ ಕೂಡ ನೀವು ಸೀನಿಯರ್ಸ್ ಆಫೀಸರ್ಗಳಿಗೆ ಬೆಲೆ ಕೊಡದೇ ಇದ್ದರೆ ಖಂಡಿತವಾಗ್ಲೂ ಮುಂದೊಂದು ದಿನ ಬೇರೆ ಪರಿಣಾಮಗಳನ್ನ ಎದುರಿಸ್ಬೇಕಾಗುತ್ತೆ. ಅರ್ಥಾ? ಪ್ರತಿಯೊಬ್ಬರಿಗೂ ಗೌರವ ಕೊಡಿ. ಮೊದಲು ನಿಮ್ಮ ಕೆಲಸಕ್ಕೆ ಗೌರವ ಕೊಡಿ, ಸಮಯಕ್ಕೆ ಗೌರವ ಕೊಡಿ. ಫಸ್ಟ್ ಆಫ್ ಆಲ್ ನಿಮ್ಮ ಕೆಲಸಕ್ಕೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ಸ್ನೇಹಿತರೆ. ಅದು ಯಾವುದೇ ಕೆಲಸ ಆಗ್ಬೋದು, ಇಲಾಖೆ ಆಗ್ಬೋದು, ಅಲ್ಲೋ ಪೂರ್ಣ ಪ್ರಮಾಣದ ಸರ್ಕಾರಿ ಹುದ್ದೆ ಆಗ್ಬೋದು. ನೀವು ಮಾಡುವಂಥ ಕೆಲಸ ಯಾವುದೇ ಆಗಿರ್ಬೋದು ಸ್ನೇಹಿತರೆ, ನೀವು ಮಾಡುವಂಥ ಕೆಲಸಕ್ಕೆ ನೀವು ಮರ್ಯಾದೆ ಕೊಟ್ಟರೆ ನೀವು ಎಲ್ಲಿ ಬೇಕಾದರೂ ಬದುಕ್ಬೋದು. ಅರ್ಥ ಆಯ್ತಾ? ಎಲ್ಲಿ ಬೇಕಾದರೂ ಬದುಕ್ಬೋದು. ನೀವು ಮಾಡುವಂಥ ಕೆಲಸಕ್ಕೆ ಮೊದಲು ಮರ್ಯಾದೆ ಕೊಟ್ಟರೆ ಎಲ್ಲಿ ಬೇಕಾದರೂ ಬದುಕ್ಬೋದು. ಮೊದಲು ನೀವು ಮಾಡುವಂಥ ಕೆಲಸಕ್ಕೆ ಮರ್ಯಾದೆ ಕೊಡಿ, ಸಮಯಕ್ಕೆ ಮರ್ಯಾದೆ ಕೊಡಿ. ನಂತರ ಮೇಲಾಧಿಕಾರಿಗಳಿಗೆ ಮರ್ಯಾದೆ ಕೊಡ್ಕೊಂಡು ಗೌರವದಿಂದ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಆದಷ್ಟು ಬೇಗ ಭವಿಷ್ಯದಲ್ಲಿ ಬಡ್ತಿನೂ ತಗೋತೀರಾ, ಬೇರೆದನ್ನು ಕೂಡ ತಗೋತೀರಾ ಸ್ನೇಹಿತರೆ. ಅರ್ಥ ಆಯ್ತಾ? NWRTC ಇಷ್ಟು ನಾನು ಕೆಲವೇ ದಿನಗಳಲ್ಲಿ ಕೌನ್ಸ್ಲಿಂಗ್ ಕರೀತಾರೆ. ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಈ ತಿಂಗಳು 15ನೇ ತಾರೀಕು ಒಳಗಡೆ ಎಲ್ಲರದು ಕೂಡ ಫಿನಿಶ್ ಆಗುವಂಥ ಚಾನ್ಸಸ್ ಇದೆ. ಅರ್ಥ ಆಯ್ತಾ? ಎಲ್ಲರೂ ಡ್ಯೂಟಿಗೆ ಹೋಗ್ತೀರಾ, ಡ್ಯೂಟಿ ಚೆನ್ನಾಗಿ ಮಾಡಿ. ಅಯ್ಯೋ ನಮ್ಗೆ ಈಗೇನೋ ನಿಮಗೆ ತುಂಬ ಖುಷಿಲಿದ್ದೀರಾ ಜಾಬ್ ಸಿಕ್ತು ಅಂತ. ನಂತರ ನಿಮಗೆ ಅಲರ್ಟ್ ಆದಮೇಲೆ, ಡ್ಯೂಟಿ ಅಲರ್ಟ್ ಆದಮೇಲೆ, ಯಾವ್ಯಾವ ಡಿಪೋಗಳು ಅಲರ್ಟ್ ಆದಮೇಲೆ ನಿಮಗೆ ಬೇಜಾರು ಕೂಡ ಆಗ್ಬೋದು. ಅಯ್ಯೋ ಸರ್, ನಾನು ಹಾಸನವನು, ನಾನು ಮೈಸೂರವನು, ನಾನು ಮಂಡ್ಯದವನು, ನಾನು ತುಮಕೂರನು, ನನಗೆ ಸಿರ್ಸಿ ಸಿಕ್ಕಿದೆ, ಬೆಳಗಾಂ ಸಿಕ್ಕಿದೆ, ಹಾವೇರಿ ಸಿಕ್ಕಿದೆ, ನನಗೆ ತುಂಬ ಕಷ್ಟ ಆಗುತ್ತೆ, ಹಿಂಗೆ ಅಂತ ಕತೆ ಹೊಡಿತೀರ ಫೋನ್ ಮಾಡಿಬಿಟ್ಟು. ನೋಡಿ, ಇವೆಲ್ಲ ನೀವು ಆಗೋದಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು, ನಾನು ಹೋಗ್ಬೇಕಾ ಬೇಡವಾ ಅನ್ನೋದನ್ನ. ಈಗ ಆಯ್ಕೆ ಆಗೋದ್ಮೇಲೆ ನೀವೇನಾದರೂ ಬಿಟ್ಟರೆ ಅಂತ ಹೇಳಿದ್ರೆ ಪಾಪ ಹಿಂದವರು ತುಂಬ ಕಷ್ಟಪಡ್ತಿದ್ದಾರೆ. ನನಗೊಂದು ಜಾಬ್ ಇಲ್ವಲ್ಲ, ನನಗೊಂದು ಊಟ ಮಾಡೋಕ್ಕೆ ಒಂದು ತುತ್ತು ಅನ್ನ ಇಲ್ವಲ್ಲಪ್ಪ ಅಂತ ಎಷ್ಟೋ ಜನ ಕಷ್ಟಪಡ್ತಿದ್ದಾರೆ. ಆ ಥರ ಅನ್ನಂಗಿದ್ರೆ ದಯವಿಟ್ಟು ನಿಮ್ಗೇನಾದರೂ ಕಷ್ಟ ಇಲ್ಲ ಅಂತ ಹೇಳಿದ್ರೆ ಡ್ಯೂಟಿನೇ ತಗೊಳಕ್ಕೆ ಹೋಗ್ಬೇಡಿ. ಇವಾಗ ಏನು ಕೌನ್ಸ್ಲಿಂಗ್ಗೆ ಹೋಗ್ಬಿಡಿ ಸ್ನೇಹಿತರೆ, ಬರದಿ ಕೊಟ್ಬಿಡಿ. ಇಲ್ಲ ಸರ್ ನಾನು ಬರೋಕ್ಕಾಗಲ್ಲ, ನಾನು ಮಂಡ್ಯದವನು, ಮೈಸೂರನು, ತುಮಕೂರನು, ಹಾಸನನು, ಈ ಕಡೆ ಭಾಗದವನು, ನಂಗೆ ದೂರ ಆಯಿತು ಅನ್ನೋ ಥರ ಇದ್ದರೆ ನಿಮ್ಗೇನಾದ್ರು ದಯವಿಟ್ಟು ಕೌನ್ಸ್ಲಿಂಗ್ಗೆ ಹೋಗ್ಬೇಡಿ. ದಯವಿಟ್ಟು ನಾನು ಬರೋಕ್ಕಾಗಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ಬರೆದು ಕೊಟ್ಬಿಡಿ. ಅವ್ರಿಗಾದರೂ ಅನ್ನಕ್ಕೆ ದಾರಿ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಅವ್ರಿಗಾದರೂ ಬೇರೆಯವ್ರಿಗೆ ಅನ್ನಕ್ಕಾದ್ರೂ ದಾರಿ ಆಗುತ್ತೆ. ದಯವಿಟ್ಟು ಯಾರಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಕಷ್ಟ ಆಗುತ್ತೆ ಅನ್ನೋರು ದಯವಿಟ್ಟು ಅಭ್ಯರ್ಥಿಗಳು
ನೀವು ಹೆಡ್ ಆಫೀಸ್ಗೆ ಹೋಗಿ ಬರೆದು ಕೂಡ ಕೊಡ್ಬೋದು. ಅರ್ಥ ಆಯ್ತಾ? ಇಷ್ಟು ಸತ್ಯ, ಇದು ವಾಸ್ತವ. ಬೇರೆಯವ್ರ ದಾರಿಗೆ ಏನು ಕಣ್ಣು ಹಾಕಬೇಕು? ನೀವು ಹೋಗಂಗಿದ್ರೆ, ಇಲ್ಲ ನಿಮಗೆ ಅವಶ್ಯಕತೆ ಇದ್ದರೆ, ಇಲ್ಲ ಸರ್ ನಾನು ಕರ್ನಾಟಕದ ಯಾವುದೇ ಮೂಲೆಗೆ ಹಾಕಿದ್ರು ನಾನು ಡ್ಯೂಟಿ ಮಾಡ್ತೀನಿ ಕಂಪಲ್ಸರಿಯಾಗಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಬೆಂಬಲನೂ ಕೂಡ ಇದೆ, ನೀವು ಮಾಡಿ. ಆದರೆ ದಯವಿಟ್ಟು ಇವಾಗ ಡ್ಯೂಟಿ ಆಗೋ ತನಕನೇ ಒಂಥರ, ಡ್ಯೂಟಿ ಆದಮೇಲೆ ನಿಮಗೆ ಇದು ಡಿಪೋ ಅಲರ್ಟ್ ಆದಮೇಲೆ ಕಣಿ ಹಾಕೊಳ್ಳೋದು ಅಂತ ಹೇಳಿದ್ರೆ ಗೊತ್ತಲ್ಲ, ನಮ್ಮ ಕಡೆ ಗಾಡಿ ಎತ್ತಿನ ಗಾಡಿ ಹೊಡ್ಕೋದ್ರೆ ಹಸುಗಳು ಕಣಿ ಹಾಕತ್ತವೆ, ಅಥವಾ ಹೊಲ ಉಳ್ತಾ ಇದ್ರೆ ಕಣಿ ಹಾಕತ್ತವೆ, ಕಳ್ನಾಟಕ ಆಡ್ತವೆ, ಕಣಿ ಹಾಕೊಳ್ಳೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಆ ಥರ ದಯವಿಟ್ಟು ಮಾಡ್ಕೋಬೇಡಿ, ಕಣಿ ಹಾಕಬೇಡಿ, ಗೊತ್ತಾಯ್ತಾ? ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ನಿಮ್ಗೆ ಇಷ್ಟ ಇಲ್ವಾ ಇವಾಗಲೇ ಯೋಚನೆ ಮಾಡಿ, ಇವಾಗಲೇ ಯೋಚನೆ ಮಾಡಿ, ಇನ್ನೂ ಅವಕಾಶ ಇದೆ ಯೋಚನೆ ಮಾಡಲಿಕ್ಕೆ. ನಾನು ಹೋಗ್ಬೇಕಾ ಬೇಡವಾ ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಿ, ಯೋಚನೆ ಮಾಡಿ ಒಂದು ದೃಢ ನಿರ್ಧಾರ ತಗೊಂಡ್ರೆ ಖಂಡಿತ ನಿಮಗೂ ಒಳ್ಳೆಯದಾಗುತ್ತೆ, ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಅರ್ಥ ಆಯ್ತಾ? ಇಷ್ಟು NWA ಮಾಹಿತಿ. ಸೆಕೆಂಡ್ ಲಿಸ್ಟು ಕೂಡ ಈಗೇನು 1000 ಪೋಸ್ಟ್ ಬಿಟ್ಟಿದ್ದಾರೆ ಸ್ನೇಹಿತರೆ, ಅದರಲ್ಲೂ ಸೆಕೆಂಡ್ ಲಿಸ್ಟು ಕೂಡ, ಥರ್ಡ್ ಲಿಸ್ಟು ಕೂಡ ನಿಮಗೆಲ್ಲ ಕಂಪಲ್ಸರಿ ಇದ್ದೇ ಇರುತ್ತೆ. ಯಾರು ಕೂಡ ಯೋಚನೆ ಮಾಡಿಬಿಟ್ಟು ಡೇಟ್ ಆಫ್ ಬರ್ತಲ್ಲಿ ಹೋಗಿರುವಂಥವ್ರು, ಅರ್ಧ ಮಾರ್ಕ್ಸಲ್ಲಿ ಹೋಗಿರುವಂಥ ಅಭ್ಯರ್ಥಿಗಳಿಗೆ ನಿಮಗೆ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಅವ್ರಿಗೆ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ, ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ. ಸೆಕೆಂಡ್ ಲಿಸ್ಟು ಇದೆ, ಥರ್ಡ್ ಲಿಸ್ಟ್ ಇದೆ. ನಂತರ KSRTC ಏನಾಯಿತು 545 ಪೋಸ್ಟು ಅಂತ ತುಂಬ ಜನ ಕೇಳ್ತಿದ್ದಾರೆ. ನೋಡೋಣ ಸ್ನೇಹಿತರೆ, ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಲ್ಲೂ ಮಾಹಿತಿ ಇಲ್ಲ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಾವು ಅಭ್ಯರ್ಥಿಗಳು ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಂಗಳೂರಿಗೆ ಬಂದು ನಾವು, ಅಥವಾ ಸಾರಿಗೆ ಸಚಿವರಿಗೆ ಆಗ್ಬೋದು ಅಥವಾ ಹೆಡ್ ಆಫೀಸ್ಗೆ ಆಗ್ಬೋದು, ನಾವು ಬೃಹದಾಕಾರದಲ್ಲಿ ಅಭ್ಯರ್ಥಿಗಳು ಬಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು, ಸಾರಿಗೆ ಸಚಿವರಿಗೆ ಎಚ್ಚರಿಕೆ ಕೊಡಬೇಕು, ಹೆಡ್ ಆಫೀಸ್ಗೂ ಕೂಡ ಎಚ್ಚರಿಕೆ ಕೊಡಬೇಕು. ಏನಕ್ಕೆ ಅಂತ ಹೇಳಿದ್ರೆ, ನಾವು 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕು ನಾವು ಹೋರಾಟ ಮಾಡಿದ್ವಿ. ಅದಕ್ಕೆ ನಮಗೇನು ಉತ್ತರನೂ ಕೂಡ ಬಂದಿಲ್ಲ. ಇದುವರೆಗೂ ಉತ್ತರ ಬರಬೇಕು, ಏನಾಯಿತು ಅಂತ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಅಭ್ಯರ್ಥಿಗಳು ಇದಕ್ಕೆಲ್ಲ ಬೆಂಬಲ ಕೊಡಲೇಬೇಕು. ಆಗಿದ್ದಾಗ ಮಾತ್ರ 545 ಪೋಸ್ಟು ಸಕ್ಸಸ್ನ ತರೋಕ್ಕೆ ಸಾಧ್ಯ ಸ್ನೇಹಿತರೆ. ಇದು ಕೂಡ ನಿಮ್ಮ ಗಮನದಲ್ಲಿರಲಿ. ನಾವು ಡಿಸೆಂಬರ್ 5ನೇ ತಾರೀಕು ಮಾಡಿದಾಗ ಬೆರಳೆಣಿಕೆ ಎಷ್ಟು ಅಭ್ಯರ್ಥಿಗಳು ಬಂದಿದ್ರು, 250ರಿಂದ 300 ಜನದೊಳಗಡೆ ಕೂಡ ಅಭ್ಯರ್ಥಿಗಳು ಬಂದಿದ್ದರು. ದೂರದಿಂದ ಕೂಡ ಹೆಣ್ಮಕ್ಳೆಲ್ಲ ಬಂದಿದ್ರು. ಅವ್ರಿಗೂ ಕೂಡ ನನ್ನ ಕಡೆಯಿಂದ ಹ್ಯಾಟ್ಸಾಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಬೆಳಗಾವಿಂದನೂ ಕೂಡ ಬಂದಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ. ಆದರೆ ನಮ್ಮ ಹತ್ರದಲ್ಲಿರುವಂಥ ಮೈಸೂರು, ಮಂಡ್ಯ ಭಾಗದವರು, ಬೆಂಗಳೂರು ಭಾಗದವರು ಕೂಡ ಬಂದಿರಲಿಲ್ಲ. ಅವ್ರಿಗೆ ಅನುಕೂಲ ಇದ್ದರೂ ಬಂದಿರಲಿಲ್ಲ. ಅವರಿಗೆಲ್ಲ ನಾಚಿಕೆ ಆಗಬೇಕು. ಇರಲಿ, ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಹೋರಾಟಕ್ಕೆ ಕರೆ ಕೊಟ್ಟೆ ಸ್ನೇಹಿತರೆ, ಕರೆ ಕೊಟ್ಟರೆ ದಯವಿಟ್ಟು ನೀವೆಲ್ಲರೂ ಕೂಡ ಬಂದು ಭಾಗವಹಿಸಿ ಬೆಂಬಲಿಸಿ. ಖಂಡಿತ ನಿಮಗೆಲ್ಲ ನೇಮಕಾತಿ ಆಗುತ್ತೆ. ಈಗ ಸರ್ಕಾರಕ್ಕೆ ಏನಪ್ಪ ಅಂತ ಹೇಳಿದ್ರೆ 700ರಿಂದ 800 ಜನ ಬೇಕಂತೆ. ಈಗ ಇದೊಂದು ಆಗಲಿ, NWATCದು ಕೌನ್ಸ್ಲಿಂಗು ಮತ್ತು ಡ್ಯೂಟಿ ಅಲರ್ಟೆಲ್ಲ ಆದಮೇಲೆ ಈ 500 ತುಂಬ KSRTCಲಿ ಮತ್ತೆ ಶಾರ್ಟೇಜ್ ಆಗೋದ್ರಿಂದ 545 ಪೋಸ್ಟ್ ಆದಷ್ಟು ಅಪ್ರೂವಲ್ಲು ಆಗೋವಂಥ ಚಾನ್ಸಸ್ ಇದೆ. ಬಟ್ ಸುಮ್ಮನೆ ಎಲ್ಲ ನಾವು ಕೂಡ ಹೋರಾಟ ಮಾಡಬೇಕು, ಸರ್ಕಾರ ಗಮನಕ್ಕೆ ತರಬೇಕು. ಮತ್ತೊಮ್ಮೆ ನಾವು ರಾಮಲಿಂಗ ರೆಡ್ಡಿ ಮನೆ ಹತ್ರ ಹೋಗ್ಬೋದು, ಆಫೀಸ್ ಹತ್ರ ಹೋಗ್ಬೋದು, ಅವ್ರಿಗೆ ನಾವು ಬೃಹದಾಕಾರವಾಗಿ ಅವ್ರ ಮನವಿಗಳನ್ನ ಕೊಟ್ಟು ಮತ್ತು ಹೆಡ್ ಆಫೀಸಲ್ಲೂ ಕೂಡ ನಾವು ಹೋರಾಟ ಮಾಡಲೇಬೇಕಾಗಿರೋದ್ರಿಂದ ಅಭ್ಯರ್ಥಿಗಳೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ರೆ ಮಾತ್ರ 545 ಪೋಸ್ಟ್ನ ನಾವು ಮರಳಿ ಸಕ್ಸಸ್ನ ಪಡಿಬೋದು. ಅರ್ಥ ಆಯ್ತಾ? ಮರಳಿ ಸಕ್ಸಸ್ನ ಪಡಿಬೋದು. ಹೋರಾಟದ ಮುಖಾಂತರನೇ ನಾವು ಮರಳಿ ಪಡಿಬೇಕು. ಇಲ್ಲ ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಸಾಧ್ಯನೇ ಆಗಲ್ಲ ಸ್ನೇಹಿತರೆ. ಇದು ನಿಮ್ಮ ಗಮನದಲ್ಲಿರಲಿ. ಹೋರಾಟ ಮಾಡಿನೇ ನಾವು 545 ಪೋಸ್ಟ್ನ ಪಡಿಬೇಕು. ಮತ್ತು ಹೆಚ್ಚುವರಿಯಾಗೂ ಕೂಡ ತಗೋತಾರಂತೆ. 545 ಜೊತೆಗೆ ಒಂದು 800-700 ಪೋಸ್ಟು ಬೇಕಂತೆ. ನನಗೂ ಒಂದು ಮಾಹಿತಿಯ ಮೇರೆಗೆ ಹೇಳ್ತಿರೋದು ಸ್ನೇಹಿತರೆ. ಅಷ್ಟು ಕೂಡ ತಗೋತಾರಂತೆ. ನೀವೆಲ್ಲರೂ ಕೂಡ ಬೆಂಬಲಿಸಿದ್ರೆ ಖಂಡಿತ ಅಷ್ಟಿಗೂ ಪೋಸ್ಟಿಂಗ್ ಕೂಡ ನೇಮಕ ಆಗುತ್ತೆ ಸ್ನೇಹಿತರೆ. 545 ಪೋಸ್ಟು ಮುಂದಿನ ದಿನಗಳಲ್ಲಿ ಈ ಸಂಕ್ರಾಂತಿ ಹಬ್ಬ ಎಲ್ಲ ಮುಗಿಲಿ, ನಮ್ಮ ಅಭ್ಯರ್ಥಿಗಳು ಅಪ್ಡೇಟ್ಸ್ ಕೊಡ್ತಾರೆ. ನೋಡೋಣ ಏನಾಗ್ತಾರೆ, ಏನು ಮಾಡ್ತಾರೆ ಅಂತವ. ಆಗಲಿಲ್ಲ ಅಂತ ಹೇಳಿದ್ರೆ ಹೋರಾಟ ಕರೆ ಕೊಡ್ತೀವಿ. ಬನ್ನಿ ಭಾಗವಹಿಸಿ 545 ಪೋಸ್ಟ್ನ ಮರಳಿ ಪಡೆಯೋಣ. ಅರ್ಥ ಆಯ್ತಾ? ಇಷ್ಟು ಇವತ್ತಿನ ಮಾಹಿತಿ. ಎಲ್ರಿಗೂ NWATCಗೆ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳಿಗೆಲ್ಲ
ಮತ್ತೊಮ್ಮೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಚೆನ್ನಾಗಿ ಡ್ಯೂಟಿ ಮಾಡಿ. ನಿಮ್ಮ ಕೈಲಿ ಆಗಲಿಲ್ವಾ, ಇವಾಗಲೇ ಯೋಚನೆ ಮಾಡಿ ಒಂದು ದೃಢ ನಿರ್ಧಾರಕ್ಕೆ ಬಂದು ನನ್ನ ಕೈಲಿ ಡ್ಯೂಟಿ ಮಾಡೋಕ್ಕಾಗುತ್ತಾ ಇಲ್ವಾ NWRTCಲಿ ಅದನ್ನು ಯೋಚನೆ ಮಾಡಿ ಕಾಲಿಡಿ, ಮುಂದೆ ಹೆಜ್ಜೆ ಇಡಿ. ಅರ್ಥ ಆಯ್ತಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC.